ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಗುಡ್ ಮಾರ್ನಿಂಗ್ ಆಲ್. ಟುಡೇ ಮಾರ್ಕೆಟ್ ನೋಡಿ ಯಾವ ಥರ ಓಪನ್ ಆಗಿ ಒಂದು ಗ್ಯಾಪ್ ಡೌನ್ ಅಂದರೆ ಫ್ಲ್ಯಾಟಲ್ಲಿ ಓಪನ್ ಆಗಿ ಒಂದು ಅಪ್ವರ್ಡ್ ಡೈರೆಕ್ಷನ್ ಕೊಟ್ಟಿದೆ. ಅಪ್ವರ್ಡ್ ಡೈರೆಕ್ಷನ್ ಕೊಟ್ಟು ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗಿದೆ. ಅಲ್ಲಿಂದ ಸೇಮ್ ಲೆವೆಲ್ ಒಂದು ಏನು ಶೇಪಲ್ಲಿ ನೋಡಿ ಒಂದು ಎಮ್ ಪ್ಯಾಟ್ರನ್ ಅಂತ ಅನ್ಕೋಬೋದು, ಯಾವುದು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಮತ್ತೆ ಇಲ್ಲಿಂದ ಒಂದು ಬುಲ್ಲಿಶ್ ಬಂದಿದೆ ಅಂತ ಅಂದಾಗ ಮತ್ತೆ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಾವು. ಸೊ ಇಲ್ಲಿ ಬೈಯರ್ಸು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿಂದ. ಸೊ ನಾವು ಇಲ್ಲಿಂದ ಏನು ಮಾಡಬೇಕು, ಆ್ಯಕ್ಚುಲಿ ಒಂದು ಬೈಯಿಂಗ್ ಸೈಡೇ ನೋಡಬೇಕು. ಸೊ ಓಕೆನಾ. ಸೊ ಇವತ್ತು ಒಂದು ಸ್ವಲ್ಪ ಬೈಯಿಂಗ್ ಸೈಡು ಇದೆ ಮಾರ್ಕೆಟ್. ಸೊ ಲೆಟ್ ಮೀ ಸಿ. ಆ್ಯಕ್ಚುಲಿ ಎಸ್ಟರ್ಡೇ ಯಾರಾದರೂ ಅಬ್ಸರ್ವ್ ಮಾಡಿರ್ತೀರಾ. ಸೊ ನಾನು 550 ಸ್ಟ್ರೈಕ್ ಪ್ರೈಸು ನೆನ್ನೆ ಇದನ್ನು ತೊಗೊಂಡಿದ್ದೆ ಕಾಲ್ ಸೈಡು. ಸೊ ನನಗೆ ಅದಕ್ಕೆ ಮೂಮೆಂಟ್ ನೆನ್ನೆ ಸಿಗಲಿಲ್ಲ. ಸೊ ಅದೊಂದು ಅಪ್ಡೇಟ್ ಮಾಡಬೇಕು ಅಂತ ಹೇಳಿದೆ. ಸೊ ಯಾವತ್ತು 550 450 ಆ ಥರ ಎಲ್ಲ ತೊಗೊಬಿಡಿ, 600 700 ಈ ಥರನೇ ಪ್ಲ್ಯಾನ್ ಮಾಡಿ. ಓಕೆನಾ. ಲೆಟ್ಸ್ ವೆಯ್ಟ್ ಅನದರ್ ಫ್ಯೂ ಮೋರ್ ಮಿನಿಟ್ಸ್. ಸೊ ಒಂದು ಸ್ವಲ್ಪ ಸ್ಟೇಬಲ್ ಆಗಿ ಆಮೇಲೆ ಹೋಗ್ಬೋದು. ಸೊ ಆಲ್ರೆಡಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಆಗೋಗಿದೆ. ಸೊ ವೆಯ್ಟ್ ಮಾಡೋಣ. ನೋಡಿ ಇಲ್ಲೊಂದು ಪ್ಲ್ಯಾನ್ ಮಾಡ್ಬೋದು. ಕಾಲ್ ಸೈಡು 24,500 ಕಾಲ್ ಹಾಕ್ಕೊಂಡಿದ್ದೀನಿ ಏನು ಚಾರ್ಟಲ್ಲಿ. ಸೊ ನಾವು ಇಲ್ಲಿ ಒಂದು ಬುಲ್ಲಿಶ್ ಆಗಿದೆ, ಮತ್ತೆ ಒಂದು ಬೇರಿಶ್ ರಿಜೆಕ್ಷನ್ ಆಗಿದೆ. ಒಂದು ಇಲ್ಲಿ 680 ಆ ರೇಂಜಿಂದ ಒಂದು ಬೇರಿಶ್ ಆಗಿದೆ. ಸೊ ಈ ಲೆವೆಲ್ ಇದೆಯಲ್ಲ, ಎಷ್ಟು 626 ಆ ಲೆವೆಲಿಗೆ ಬಂದಾಗ ಒಂದು ರಿಜೆಕ್ಷನ್ ಟ್ರೇಡ್ ತೊಗೊಂಡು ಒಂದು ಸ್ಮಾಲ್ ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೋದು ಒಂದು ರಿಜೆಕ್ಷನಲ್ಲಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಹತ್ರ ಇದೆ. ಕ್ಲೋಸಿಂಗ್ ಪ್ರೈಸ್ ಹತ್ರ ಇದ್ದು ಸೊ ಅದೇ ರೇಂಜಿಗೆ ಬಂದಿದೆ. ಸೊ 5 ಮಿನಿಟ್ಸ್ ಕ್ಯಾಂಡಲ್ ನೋಡ್ತೀನಿ ಅಂತಂದರೆ ಈಗ ಹೋಗಿ ಮತ್ತೆ ಇಲ್ಲಿ ಬಂದಿದೆ. ಸೊ ಮೇ ಬಿ ವೆಯ್ಟ್ ಮಾಡಿ ಒಂದು ಟ್ರೇಡ್ ಮಾಡ್ಬೋದು. ಸೊ ಇಲ್ಲಿ 136 ಇದೆ. ಓಕೆ ಲೆಟ್ ಮೀ ಗೆಟ್ ಟ್ರೇಡ್. ಎಸ್, ಒಂದು ಸ್ಮಾಲ್ ರಿಜೆಕ್ಷನ್ ಆಗ್ಬೋದು ಇಲ್ಲಿಂದ ಇಲ್ಲಿವರೆಗೂ. ಇಲ್ಲಿಂದ ಬಂದಿದ್ದು ಇಲ್ಲಿ ಹೋಲ್ಡ್ ಆಯಿತು. ಹೋಲ್ಡ್ ಆಗಿ ಮತ್ತೆ ಒಂದು ಸ್ಮಾಲ್ ರಿಜೆಕ್ಷನ್ ಆಗಿದೆ. ಡೋಜಿ ಸ್ಟ್ರಾಂಗ್ ಆಗಿ ಏನೇನು ರಿಜೆಕ್ಷನ್ ಆಗಿಲ್ಲ. ಸೊ ಮೇ ಬಿ ಒಂದು ರಿಜೆಕ್ಷನ್ ಆಗ್ಬೋದು ಅಂತ. ಓಕೆ, ಲೆಟ್ಸ್ ವೆಯ್ಟ್. ಇನ್ ಕೇಸ್ ಏನಾದರೂ ಇಲ್ಲಿಂದ ಡೌನ್ ಹೋದರೆ ಒಂದು ಲೈನ್ ಹಾಕಿರೋಣ. ಈ ಲೈನಿಂದ ಕೆಳಗಡೆ ಬಂದರೆ ಸ್ಟಾಪ್ ಲಾಸ್ ತೊಗೊಳ್ಳೋಣ. ಓಕೆ ಲೆಟ್ಸ್ ವೆಯ್ಟ್. ವಿಲ್ ಹ್ಯಾಪನ್. ಒಂದು ಒಳ್ಳೆ ಮೂವ್ ಬರಬೇಕು. ಸೊ ಇದು ನೋಡಿ, ಈ ರೇಂಜ್ ಇದೆಯಲ್ಲ, ಇಲ್ಲಿಗೆ ಬಂದಿದೆ. ಈ ರೇಂಜ್ ನಾವು ಬ್ರೇಕ್ಔಟ್ ಆಗಬೇಕು. ಬ್ರೇಕ್ಔಟ್ ಆದರೆ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಮೂಮೆಂಟ್ ನೋಡಿ, ಇಲ್ಲಿ ಒಂದು ಮಾರ್ನಿಂಗ್ ಒಳ್ಳೆ ಕ್ಯಾಂಡಲ್ ಆಯಿತು. ಆ್ಯಕ್ಚುಲಿ ನೋಡಿ, ಕ್ಲೋಸಿಂಗ್ ಪ್ರೈಸ್ ಕೆಳಗಡೆ ಗ್ಯಾಪ್ ಡೌನ್ ಆಯಿತು, ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಬಂತು. ಸೊ ಒಂದು ಕನ್ಸಿಡರ್ ಮಾಡ್ಬೋದು, ಓಕೆ ಬುಲ್ಲಿಶ್ ಇದೆ ಅಂತ. ಸೊ ಬಂತು ಅಗೈನ್ ಇಲ್ಲಿವರೆಗೂ ಹೋಗಿ ಸ್ಟ್ರಾಂಗ್ ರಿಜೆಕ್ಷನ್. OI ಡೇಟಾ ಇಲ್ಲಿ ಜಾಸ್ತಿ ಇದೆ, ಏನೋ ಸೆಲ್ಲಿಂಗ್ ಸೈಡು, ಅಲ್ಲಿಂದ ಅದಕ್ಕೆ ರಿಜೆಕ್ಷನ್ ಆಯಿತು. ಸೊ ನೆನ್ನೆ ಒಂದೇ ಥರನೇ ನೋಡಿ, ಇಲ್ಲಿ ಹೋಗಿದ್ದು ಸಸ್ಟೈನ್ ಆಗಲಿಲ್ಲ, ಮತ್ತು ಇಲ್ಲಿಂದ ವಾಪಸ್ ಬಂತು, ಮತ್ತೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಅದೇ ಥರನೇ ಇಲ್ಲಿಂದ ಇಲ್ಲಿಗೆ ಹೋಗಿದೆ. ಸೊ ನೋಡೋಣ ಏನಾಗುತ್ತೆ, ವೆಯ್ಟ್ ಮಾಡೋಣ. ಪ್ರೀಮಿಯಮ್ DK ಬೇರೆ ಆಗುತ್ತೆ ಇವತ್ತು, ಎಕ್ಸ್ಪೈರಿ ಡೇ ಇರೋದ್ರಿಂದ ನಿಫ್ಟಿ. ಸೊ ವೀಕ್ಲಿ ಎಕ್ಸ್ಪೈರಿ ಇರೋದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮಾತ್ರ. ಸೊ ನಾವು ನಿಫ್ಟಿನಲ್ಲೇ ಮಾತ್ರ ನಾವು ಟ್ರೇಡ್ ಮಾಡ್ತಾ ಇರೋದು. ಸೊ ವೀಕ್ಲಿ ಎಕ್ಸ್ಪೈರಿ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಲೆಟ್ಸ್ ವೆಯ್ಟ್ ವಾಟ್ ವಿಲ್ ಹ್ಯಾಪನ್. ನೆನ್ನೆ ಇದೇ ಥರನೇ ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ನಮಗೆ ಸ್ಟಾಪ್ ಲಾಸ್ ಹಿಟ್ ಮಾಡಿ ಆಮೇಲೆ ಒಳ್ಳೆ ಮೂವ್ ಆಯಿತು. ಸೊ ನೋಡೋಣ, ಇದೊಂದು ಸ್ವಲ್ಪ ವೆಯ್ಟ್ ಮಾಡೋಣ. ಓಕೆ, ಇನ್ನೂ ಬಂದರೆ ರಿಜೆಕ್ಷನ್ ಆಗ್ತಾ ಇದೆ.
ಏನು ಅಂತ ಗೊತ್ತಾಗ್ತಿಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಸೆಲ್ಲರ್ ಆಕ್ಟಿವೇಟ್ ಆದರೂ ಅನಿಸುತ್ತೆ. ಓಕೆ, 600ವರೆಗೂ ವೆಯ್ಟ್ ಮಾಡೋಣ ಈ ಲೆವೆಲ್ಸ್ ಆಯಿತಾ. ಓಕೆ, ನಾಟ್ 8 ಯಾವುದಿದು 600. ಇಲ್ಲಿಂದ ರಿಜೆಕ್ಷನ್ ಆಗಿದೆ, ಇಲ್ಲಿಂದ ರಿಜೆಕ್ಷನ್ ಆಗಿದೆ. ಅಲ್ಲ, ಓಪನ್ ಆಗಿರೋದೇ ಇಲ್ಲಿಲ್ಲ ಇವತ್ತು. ಓಪನಿಂಗ್ ಕ್ಯಾಂಡಲ್ಲೇ ಓಪನ್ನು ಮತ್ತು ಲೋ ಸೇಮ್ ಇದೆ. ಸೊ ನೋಡಿ, ನಿನ್ನೆನೂ ನನಗೆ ಇದೇ ಥರನೇ ಒಂದು ಸ್ಟಾಪ್ ಲಾಸ್ ಹಂಟ್ ಮಾಡಿಕೊಂಡು ಒಂದು ಮಾರೋಬೋಸೋ ಕ್ಯಾಂಡಲ್ ಬಂದು ತೋರಿಸ್ತೀನಿ ನಿನ್ನೆ ಕ್ಯಾಂಡಲ್ ಯಾವ ಥರ ನಾನು ಎಕ್ಸಿಟ್ ಮಾಡಿದ್ದೆ ಅಂತ. ಓಕೆ ನೋಡಿ, ನಾನು ಇಲ್ಲಿ ಸ್ಟಾಪ್ ಲಾಸ್ ತೊಗೊಂಡೆ, ಅದೇ ಥರನೇ ಇಲ್ಲಿ ರಿಜೆಕ್ಟ್ ಆಗಿ ಮತ್ತೆ ಒಳ್ಳೆ ಪೊಲಿಷ್ನೆಸ್ ಆಯಿತು. ಸೊ ಸ್ವಲ್ಪ ಸ್ಟಾಪ್ ಲಾಸ್ ಹಂಟಿಂಗ್ ನಾವು ಕೇರ್ಫುಲ್ ಆಗಿರಬೇಕು. ನಿನ್ನೆ ಆಗಿದ್ದ ತಪ್ಪು ಅಂತಲ್ಲ, ನಿನ್ನೆ ಕಲ್ತಿರೋದನ್ನ ಇವತ್ತೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು. ನೋಡೋಣ ಏನಾಗುತ್ತೆ. ಇಲ್ಲೊಂದು ಸ್ಟ್ರಾಂಗ್ ರಿಜೆಕ್ಷನ್ ಆಯಿತು, ಸೊ ವೆಯ್ಟ್ ಮಾಡ್ಬೋದು. ಸೊ ನೋಡೋಣ ಇಲ್ಲಿಂದ ಏನಾಗುತ್ತೆ. ಸೊ ಇಲ್ಲಿವರೆಗೂ ವೆಯ್ಟ್ ಮಾಡಿದ್ದೀವಿ. ಸೊ ಎಲ್ಲಿ ನಾವು ಎಂಟ್ರಿ ತೊಗೊಂಡಿರೋದು ಈ ಪ್ಲೇಸಲ್ಲಿ ಆಲ್ಮೋಸ್ಟ್ ನಾವು 137 ಮಾಡಿದ್ದೀವಲ್ವ, ಈ ಕ್ಯಾಂಡಲ್ ಹತ್ರ ಬಂದ ತೊಗೊಂಡು. ತೋರಿಸ್ತಾ ಇಲ್ವಲ್ಲ ಟಿಕ್ಕ. ಓಕೆ, ಲೆಟ್ಸ್ ವೇಟ್. ನೋಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಆ್ಯಕ್ಚುಲಿ ಇಲ್ಲಿ ಒಂದು ತುಂಬ ಕನ್ಸಾಲಿಡೇಷನ್ ಆಗ್ತಾ ಇದೆ. ನೋಡಿ, ಇಲ್ಲಿ ಬಂದು ಸೆಲ್ಲಿಂಗ್, ಸ್ಟ್ರಾಂಗ್ ಸೆಲ್ಲಿಂಗ್ ಬಂದ್ಬಿಟ್ಟು ಇಲ್ಲಿ ಹೋಲ್ಡ್ ಆಯಿತು, ಮತ್ತು ಇಲ್ಲಿ ಬಂದು ಹೋಲ್ಡ್ ಆಗಿದೆ. ಸೊ ಮೇ ಬಿ ಇಲ್ಲಿಂದ ರಿಜೆಕ್ಷನ್ ಆಗ್ಬೋದು ಅಂತಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 2.2K ಹತ್ತಿರ ನಂದು ಲಾಸ್ಟ್ ತೋರಿಸ್ತಿತ್ತು, ಬಟ್ ಇಲ್ಲಿ ರಿಜೆಕ್ಷನ್ ಆಗೋದ್ರಿಂದ ನೋಡೋಣ ಏನಾಗುತ್ತೆ. ವಿ ನೀಡ್ ಟು ಜಸ್ಟ್ ವೆಯ್ಟ್. ನೋಡಿ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಇವತ್ತು ಸೆಲ್ ಆಫ್ ಮಾಡಿಬಿಟ್ಟೆ. 4000 ಆಲ್ಮೋಸ್ಟ್ ರಿಜೆಕ್ಷನ್ ಆಯಿತು. ರಿಜೆಕ್ಷನ್ ಆಗಿ ಸೆಲ್ ಆಫ್ ಆಗಿದೆ. ಓಕೆ, ಏನಕ್ಕೆ 150 ಮಾಡಿಲ್ಲ, 25 ಸೆಲೆಕ್ಟ್ ಆಗಿದೆ. ಓಕೆ, 25 ಇದೆ ಕ್ವಾಂಟಿಟಿ. ಸೊ ಏನಾಯಿತು, 600 ಏನು 150 ಏನು ಎಕ್ಸಿಟ್ ಆಗಿಲ್ವಲ್ಲ ಅಂತೀನಿ. ಸೊ ಜಸ್ಟ್ 25 ಸೆಲೆಕ್ಟ್ ಆಗಿದೆ, ಸೆಲ್ ಮಾಡಿದ್ದೀನಿ. 25 ಮಾತ್ರ ಇದು ಎಕ್ಸಿಟ್ ಆಗಿದೆ. ಸೊ ಇಲ್ಲೊಂದು ರಿಜೆಕ್ಷನ್ ಆಯಿತು, ನೋಡೋಣ. ಓಕೆ, ಆ್ಯಕ್ಚುಲಿ 600 ಲೆವೆಲಲ್ಲಿ ತುಂಬ ಬೈಯರ್ಸ್ ಇದ್ದಾರೆ. ಅಲ್ಲಿಂದಲೇ ರಿಜೆಕ್ಷನ್ ಆಗ್ತಾ ಇದೆ. ಸ್ಟ್ರಾಂಗ್ ರಿಜೆಕ್ಷನ್ ಆಗಿ ಬಂದ್ಬಿಟ್ರೆ ನಮ್ಮದು ಸೇಫ್ ಆಗುತ್ತೆ. ಬುಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಇಲ್ಲಿ 600 ಲೆವೆಲಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ಅದು ನೋಡಿದ್ರೆ ಇನ್ನು ಸ್ವಲ್ಪ ರಿಸ್ಕ್ ತೊಗೊಂಡು ವೆಯ್ಟ್ ಮಾಡ್ಬೋದು. ಒಂದು ರಿಜೆಕ್ಷನ್ನು ಆಗಿದೆ ಇಲ್ಲಿಂದ, ಮತ್ತು ಒಂದು ಗ್ರೀನ್ ಕ್ಯಾಂಡಲ್ ಬಂದಿದೆ. ಸೊ ಇಲ್ಲಿ ಪ್ರೀಮಿಯಮು ಏನು ಅಷ್ಟೊಂದು ಡಿಕ್ರೀಸ್ ಆಗ್ತಾ ಇಲ್ಲ. ಸೊ ಓಕೆ, ಆ್ಯಕ್ಚುಲಿ ಎಕ್ಸ್ಪೈರಿ ಡೇ ದಿನ ಒಂದು ಸ್ವಲ್ಪ ನಾವು ಹುಷಾರಾಗಿರಬೇಕು. ಏನಕ್ಕೆ ಅಂತಂದರೆ ಪ್ರೀಮಿಯಮ್ ಎಲ್ಲ ಡಿ ಕೆ ಆಗ್ತಾ ಇರುತ್ತೆ. ಸೊ ಓಕೆ,
will happen? Sisters and brothers, today we will book the loss today. Okay. Actually ನಿಫ್ಟಿ ಇವತ್ತು ಎಕ್ಸ್ಪೈರಿ ಇರೋದ್ರಿಂದ ಸೊ ಡೋಂಟ್ ಟೇಕ್ ರಿಸ್ಕ್ ಟು ಮಚ್. ಓಕೆ, ಲೆಟ್ಸ್ ಬುಕ್ ದಿ ಲಾಸ್. ಸೊ ಎಷ್ಟಾಗಿದೆ ಅಂತಂದರೆ, ಓಕೆ, ಅವ್ರ ಹೆಚ್ಚು 137 ಒಂದು 24 ಪಾಯಿಂಟ್ಸ್. ಓಕೆ, 3500 ಮೈನಸ್ ಆಗಿದೆ. ಥ್ಯಾಂಕ್ ಯು ಆಲ್. Okay, this is the play of the game. Bye bye.